ಈ ದಿನ ನಾವು ಈ ಪುರುಷೋತ್ತಮ ಯೋಗ ಸರಣಿ ಪುರುಷೋತ್ತಮ ಮಾಸದಲ್ಲಿ ಈ ಚರ್ಚೆಯನ್ನು ಪ್ರಾರಂಭಿಸಿದ್ವಿ. ಇದರ 6ನೇ ಸಂಚಿಕೆ ಇವತ್ತು. 6ನೇ ಶ್ಲೋಕವನ್ನು ಇಲ್ಲಿ ಚರ್ಚಿಸ್ತಾ ಇದ್ದೀವಿ. ಬನ್ನಿ ಪ್ರಾರ್ಥನೆಯೊಂದಿಗೆ ಇದನ್ನ ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಸುಸ್ವಾಗತ. ಈ 15ನೇ ಅಧ್ಯಾಯದ ಅಧ್ಯಯನದಲ್ಲಿ ನಾವು ಇಲ್ಲಿವರೆಗೆ 5 ಶ್ಲೋಕಗಳನ್ನು ನೋಡ್ತಾ ಬಂದಿದ್ದೀವಿ. 15ನೇ ಅಧ್ಯಾಯ. ಈ ಅಧ್ಯಾಯಕ್ಕೆ ಪುರುಷೋತ್ತಮ ಯೋಗ ಅಂತ ಹೆಸರು. ಭಗವದ್ಗೀತೆಯನ್ನ ಯೋಗಶಾಸ್ತ್ರ ಅಂತ ಹೇಳಿದ್ದಾರೆ. ಪ್ರತಿಯೊಂದು ಅಧ್ಯಾಯವೂ ಕೂಡ ಅದು ನಮ್ಮನ್ನ ಭಗವಂತನ ಜೊತೆ ಸಂಪರ್ಕದಲ್ಲಿ ಸ್ಥಾಪನೆ ಮಾಡುತ್ತೆ. ಹಾಗಾಗಿ ಅದಕ್ಕೆ ಯೋಗ ಅಂತ ಹೆಸರು. ಯೋಗ ಅಂದರೆ ನಮ್ಮನ್ನ ಜೋಡಿಸುವಂಥದ್ದು, ಒಬ್ಬ ಜೀವಿಯನ್ನ ಭಗವಂತನಿಗೆ ಜೋಡಿಸುವಂಥದ್ದಕ್ಕೆ ಯೋಗ ಅಂತ ಹೇಳ್ತಾರೆ. ಈ ಅಧ್ಯಾಯಕ್ಕೆ ಹೆಸರು ಪುರುಷೋತ್ತಮ ಯೋಗ. ಈ ಅಧ್ಯಾಯದಲ್ಲಿ ಮೊದಲ 3 ಶ್ಲೋಕಗಳು, ವಿಶೇಷವಾಗಿ ಆ ಮೊದಲನೇ ಶ್ಲೋಕದಲ್ಲಿ ಭಗವಂತ ಈ ಜಗತ್ತನ್ನ ವರ್ಣಿಸ್ತಾನೆ ಒಂದು ತಲೆ ಕೆಳಗಾಗಿರುವಂತಹ ಆಲದ ವೃಕ್ಷದ ಜೊತೆಗೆ. ಅಂದ್ರೆ ಅದು ಪ್ರತಿಬಿಂಬ. ಆ ವೃಕ್ಷ ಹೇಗೆ ಅದರ ಬೇರುಗಳು ಮೇಲಿವೆ, ರೆಂಬೆ ಕೊಂಬೆ ಎಲೆ ಇತ್ಯಾದಿ ಇವೆಲ್ಲವೂ ಕೂಡ ಕೆಳಗಿವೆ. ಅದಾದ ಮೇಲೆ ಆ ವೃಕ್ಷ ಅದು ನಮ್ಮ ಭೌತಿಕ ಅಸ್ತಿತ್ವ, ಈ ಸಂಸಾರ ಅಥವಾ ಈ ಭೌತಿಕ ಜಗತ್ತಿನಲ್ಲಿರುವ ನಮ್ಮ ಜೀವನವೇ ಆ ವೃಕ್ಷ. ಅದು ಹೇಗೆ ಬೆಳೆಯುತ್ತೆ? ಅದು ಮುಖ್ಯವಾಗಿ ಜಗತ್ತಿನಲ್ಲಿರುವಂತಹ ಈ 3 ಗುಣಗಳು, ಸತ್ವ ರಜ ತಮೋ ಗುಣಗಳು, ಆನಂತರ ಆ ಜೀವಿ ಒಬ್ಬ ವ್ಯಕ್ತಿ ಮಾಡುವಂತಹ ಕರ್ಮಗಳು, ಅದರನುಸಾರವಾಗಿ ಅದು ಬೆಳೆಯುತ್ತೆ. ಆ ವೃಕ್ಷದಲ್ಲಿರುವ ಜೀವಿಯ ಅನುಭವ ಅದು ಅತ್ಯಂತ ದುಃಖಮಯವಾಗಿರುತ್ತೆ. ಸದಾ ಬದಲಾಗುವಂತಹ ಪರಿಸ್ಥಿತಿ. ಅಷ್ಟೇ ಅಲ್ಲದೆ ಅನೇಕ ರೀತಿಯ ಕ್ಲೇಶಗಳು, ನೋವುಗಳಿವೆ. ಹಾಗಾಗಿ ಆ ಜೀವಿ ತುಂಬ ಜಟಿಲ ಒಂದು ಬಂಧನದಲ್ಲಿ ಸಿಲುಕಿರುತ್ತೆ. ಆ ಬಂಧನದಿಂದ ಹೊರಬರಲಿಕ್ಕೆ ಶ್ರೀಕೃಷ್ಣ ಅಸಂಗ ಅಥವಾ ಅನಾಸಕ್ತಿ ಎಂಬ ಅಸ್ತ್ರವನ್ನು ಉಪಯೋಗಿಸಿ ಈ ವೃಕ್ಷವನ್ನು ಕತ್ತರಿಸಿ ಹಾಕು ಅಂತ ಹೇಳ್ದ. ಈ ಭೌತಿಕ ಜಗತ್ತಿನ ಕುರಿತಾದಂತಹ ವ್ಯಾಮೋಹವನ್ನ ನೀನು ನಾಶ ಮಾಡಬೇಕು ಅಂತ ಕೃಷ್ಣ ಹೇಳ್ದ. ಅದಾದ ಮೇಲೆ ನಾವು ನೋಡಿದ್ವಿ, ಆ ವೃಕ್ಷವನ್ನ ನಾಶ ಮಾಡಿದ ಮೇಲೆ, ಅಂದ್ರೆ ಸಂಸಾರವನ್ನ ದಾಟಿದ ಮೇಲೆ ನಾವು ಎಲ್ಲಿ ಹೋಗಬೇಕು? ನಾವು ಹೋಗ್ಬೇಕಾಗಿರೋದು ಆ ಆದಿಪುರುಷ ಶ್ರೀ ಕೃಷ್ಣನ ಗ್ರಹ. ಅದನ್ನ 4ನೇ ಶ್ಲೋಕದಲ್ಲಿ ಕಂಡ್ವಿ ನಾವು. ಆ ಗ್ರಹಕ್ಕೆ ಹೇಗೆ ಹೋಗಬೇಕು ಅನ್ನೋದನ್ನ ನಿನ್ನೆ ನಡೆದಂತಹ ಚರ್ಚೆಯಲ್ಲಿ ನಾವು ನೋಡಿದ್ವಿ. ಅದು ಆ ಗ್ರಹ, ಆ ಗ್ರಹಕ್ಕೆ ಹೋಗ್ಲಿಕ್ಕೆ ನಾವು 6 ಗುಣಗಳನ್ನು ಬೆಳೆಸ್ಕೊಳ್ಬೇಕು. ಆ 6 ಗುಣಗಳನ್ನ ನಿರ್ಮಾಣ, ನಿರ್ಮೋಹ, ಜಿತ ಸಂಗ ದೋಷ, ನೆನಪು ಮಾಡ್ಕೊಳ್ಳಿ. ಆಧ್ಯಾತ್ಮ ನಿತ್ಯ, ದ್ವಂದ್ವ ಸುಖ ದುಃಖ, ದ್ವಂದ್ವಗಳನ್ನ ಮೀರುವುದು ದ್ವಂದ್ವ ವಿಮುಕ್ತ, ವಿನಿವೃತ್ತ ಕಾಮ ಅಲ್ವಾ? ಈ ರೀತಿ 6 ಗುಣಗಳನ್ನು ನಾವು ಬೆಳೆಸ್ಕೊಳ್ಬೇಕು ಅನ್ನೋದನ್ನ ಕೃಷ್ಣ ಅಲ್ಲಿ ನಮಗೆ 5ನೇ ಶ್ಲೋಕದಲ್ಲಿ ತಿಳಿಸ್ತಾನೆ. ಈಗ 6ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಗ್ರಹದ ಲಕ್ಷಣಗಳನ್ನ ಹೇಳ್ತಾನೆ. ಆ ಆಧ್ಯಾತ್ಮಿಕ ಜಗತ್ತು, ಆ ಶ್ರೀಕೃಷ್ಣನ ಗ್ರಹ ಏನ್ ಇದೆ, ಆ ಗ್ರಹವನ್ನ ನಾವು ತಲುಪಲಿಕ್ಕೆ ಏನು ಬಯಸ್ತಾ ಇದ್ದೀವಿ, ಆ ಗ್ರಹದ ಗುಣಗಳನ್ನ ಶ್ರೀಕೃಷ್ಣ ವರ್ಣಿಸ್ತಾನೆ. ಅದರ ಲಕ್ಷಣಗಳನ್ನ ವರ್ಣಿಸ್ತಾನೆ. ಅದುವೇ ಈ 6ನೆಯ ಶ್ಲೋಕ. ನಾವು ಹೋಗ್ಬೇಕಂತ ಬಯಸ್ತಾ ಇದ್ದೀವಿ ಈ ಭೌತಿಕ ಜಗತ್ತನ್ನ ತೊರೆದು. ಆ ಜಗತ್ತು ಎಷ್ಟು ಆಕರ್ಷಕವಾಗಿದೆ, ಎಷ್ಟು ವೈವಿಧ್ಯ, ಎಷ್ಟು ಆನಂದಮಯವಾಗಿದೆ ಅನ್ನೋದನ್ನ ತಿಳಿದ್ರೆ ನಾವು
ಆಗ ಆ ಜಗತ್ತಿಗೆ ಹೋಗ್ಲಿಕ್ಕೆ ಇನ್ನು ತಯಾರಾಗ್ತೀವಿ, ಸಿದ್ಧರಾಗ್ತೀವಿ, ಕಾತುರರಾಗ್ತೀವಿ ಅಲ್ವೇ? ಹೌದು. ಸಾಮಾನ್ಯವಾಗಿ ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಂದ್ರೆ ಆ ಇನ್ನೊಂದು ಜಾಗ ನಮಗೆ ಅತ್ಯಂತ ಆಕರ್ಷಕವಾಗಿದ್ದರೆ ಅತ್ಯಂತ ಸಂತೋಷದಿಂದ ನಾವು ಅಲ್ಲಿಗೆ ಹೋಗ್ತೀವಿ, ಎಲ್ಲ ತಯಾರಿಯನ್ನು ಮಾಡ್ಕೊಳ್ತೀವಿ. ಇಲ್ಲ ಅಂದ್ರೆ ಅಲ್ಲಿ ಹೋಗ್ಲಿಕ್ಕೆ ಮನಸ್ಸೇ ಆಗೋದಿಲ್ಲ. ಹೌದ್ ತಾನೆ? ಸೊ ಹಾಗಾಗಿ ಆ ಆಧ್ಯಾತ್ಮಿಕ ಜಗತ್ತಿನ ಕುರಿತಾಗಿ ನಾವು ಆಕರ್ಷಿತರಾಗಬೇಕು. ಪ್ರಭುಪಾದರು ಇದನ್ನ ಅಲ್ಲಿ ವರ್ಣನೆಯಲ್ಲಿ ಬರೀತಾರೆ. ಈ ಅಧ್ಯಾಯದ ಈ ಶ್ಲೋಕ ಏನಿದೆ, ಈ ಶ್ಲೋಕದ ವರ್ಣನೆಯಲ್ಲಿ ಪ್ರಭುಪಾದರು ಹೇಳ್ತಾರೆ, ಈ ಶ್ಲೋಕ ನಮಗೆ ಆಧ್ಯಾತ್ಮಿಕ ಜಗತ್ತಿನ ಪರಿಚಯವನ್ನ ನೀಡ್ತಾ ಇದೆ. ಇದನ್ನ ಕೇಳಿ ನಾವೆಲ್ಲರೂ ಆ ಆಧ್ಯಾತ್ಮಿಕ ಜಗತ್ತಿಗೆ ಆಕರ್ಷಿತರಾಗಬೇಕು. ಆಗ ನಾವು ಈ ಭೌತಿಕ ಜಗತ್ತಿನ ಆಸಕ್ತಿಗಳಿಂದ ಮೇಲೇಳ್ತೀವಿ. ನೋಡಿ, ತುಂಬಾ ಸುಲಭವಾದಂತಹ ಮಾರ್ಗ ಈ ಜಗತ್ತಿನ ಕುರಿತಾಗಿ ಅನಾಸಕ್ತಿ ಅಥವಾ ಆ ಏನ್ ಹೇಳ್ತಾರೆ ಅಸಂಗ ಅನ್ನೋದನ್ನ ಬೆಳೆಸ್ಕೊಳ್ಳೋದು ಅಂದ್ರೆ ಆಧ್ಯಾತ್ಮಿಕ ಜಗತ್ತು, ಆ ಭಗವಂತನ ಕುರಿತಾಗಿ ಆಕರ್ಷಣೆಯನ್ನು ಬೆಳೆಸ್ಕೊಳ್ಳೋದ್ರಿಂದ ಬಹಳ ಸುಲಭವಾಗ್ತದೆ. ಬನ್ನಿ, ಈ ಆಧ್ಯಾತ್ಮಿಕ ಜಗತ್ತಿನ ಲಕ್ಷಣಗಳನ್ನ ಕೃಷ್ಣ ಹೇಗೆ ಈ ಶ್ಲೋಕದಲ್ಲಿ ಹೇಳ್ತಾನೆ ಅನ್ನೋದನ್ನ ಕಾಣೋಣ. ಇವತ್ತು ಯಾರು ಹೇಳಲಿಕ್ಕೆ ಬಯಸ್ತೀರಾ ಶ್ಲೋಕವನ್ನ? ಹರೇ ಕೃಷ್ಣ. ನಾನು ಹೇಳ್ತೀನಿ. ಯಾರು ಯಾರು ನಮ್ಗೆ ಗೊತ್ತಾಗ್ಲಿಲ್ಲ ಹೆಸರು ಹೇಳಿ. ಅನಂತ್ ಅನಂತ್ ಕುಲಕರ್ಣಿ. ಕುಲಕರ್ಣಿ ಪ್ರಭುಗಳು. ಓಕೆ ಓಕೆ, ಆಯ್ತು. ನಾನು ಹಿಂದೆ ಹೇಳಿ ಲೈನ್ ಅಲ್ಲಿ ಹೇಳ್ತೇನೆ. ಓಕೆ. ನ ತದ್ಭಾಸಯತೆ ಸೂರ್ಯೋ ನ ತದ್ಭಾಸತೆ ಸೂರ್ಯೋ ನ ತದ್ಭಾಸಯತೆ ಸೂರ್ಯೋ ನ ತದ್ಭಾಸತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ಯದ್ಗತ್ವಾ ನ ನಿವೃತ್ತಂತೆ ತದ್ಧಾಮ ಪರಮಂ ಮಮ. ತದ್ಧಾಮ ಪರಮಂ ಮಮ. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಯದ್ಗತ್ವಾ ನ ನಿವೃತ್ತಂತೆ ತದ್ಧಾಮ ಪರಮಂ ಮಮ. ಸೊ ಈಗ ಪೂರ್ತಿ ಶ್ಲೋಕ ಹೇಳ್ತೀನಿ, ರಿಪೀಟ್ ಮಾಡಿ. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವೃತ್ತಂತೆ ತದ್ಧಾಮ ಪರಮಂ ಮಮ. ತುಂಬಾ ಧನ್ಯವಾದ. ಇನ್ಯಾರಾದ್ರೂ ಇಬ್ರು ಭಕ್ತರು ಹೇಳ್ತೀರಾ? ಕೈ ಎತ್ತಿ ನನಗೆ ಗುರುತಿಸಿ. ಅದರಿಂದ ನಾನು ನಿಮ್ಮ ಹೆಸರು ಓಕೆ, ನೀವು ಕೈ ಎತ್ತಿದ್ರೆ ನನಗೆ ಗೊತ್ತಾಗತ್ತೆ, ಇಲ್ಲಾಂದ್ರೆ ಗೊತ್ತಾಗೋದಿಲ್ಲ ನನಗೆ. ಯಾರಾದ್ರೂ ಇಬ್ಬರನ್ನ ಮಾತ್ರ ನಾನು ಇಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ನಾನೇ ಹೆಸರು ಹೇಳ್ತೀನಿ, ಅವ್ರು ಹೇಳಿ, ಆಯ್ತಾ? ದೀಪಾಲಿ ಎನ್ ಜಂಬಿಗಿ ಹೇಳ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಹಾ ಪ್ರಭುಜಿ. ಹೇಳಿ. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಹರೇ ಕೃಷ್ಣ. ತುಂಬಾ ಸಂತೋಷ, ಥ್ಯಾಂಕ್ ಯು. ದ್ವೈತ ಅವರು ಹೇಳ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ದಾಮ ಪರಮಂ ಮಮ. ತುಂಬಾ ಥ್ಯಾಂಕ್ಸ್. ಓಕೆ, ಸೊ ಸಮಯದ ಮಿತಿ ಇರೋದ್ರಿಂದ ಕೆಲವರಿಗೆ ಮಾತ್ರ ಹೇಳಲಿಕ್ಕಾಗುತ್ತೆ, ಸೊ ಕ್ಷಮಿಸಿ. ಬಟ್ ಎಲ್ಲರೂ ಕೂಡ ಇದನ್ನು ಪ್ರಾಕ್ಟೀಸ್ ಮಾಡಿ. ಈ ಶ್ಲೋಕವು ಕೂಡ ನಿಮಗೆ ಕಂಠಪಾಠಕ್ಕೆ ಅಂತ ಹೇಳಿ ಆ ಪರೀಕ್ಷೆಯಲ್ಲಿ ಕೇಳಲಾಗತ್ತೆ. ತಾವೆಲ್ಲರೂ ಕೂಡ ಮೊದಲನೇ ಶ್ಲೋಕವನ್ನು ರೆಕಾರ್ಡ್ ಮಾಡಿ ಕಳಿಸಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಈ ಶ್ಲೋಕವನ್ನು ಕೂಡ ನೀವು ಕಂಠಪಾಠ ಮಾಡಿ ಅದರ ಅನುವಾದವನ್ನು ಕೂಡ ಹೇಳಿ ಅದರ ವಿಡಿಯೋನ ನೀವು ಕಳಿಸಿ, ಆಯಿತಾ? ಅದರ ಡೀಟೇಲ್ಸನ್ನು ಸುನಿಲ್ ಪ್ರಭು ಅವರು ಕೊನೆಗೆ ಹೇಳ್ತಾರೆ. ಸೊ ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋಣ ಬನ್ನಿ. ಸೊ ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ನಮಗೆ ಆತನ ಜಗತ್ತಿನ ಕುರಿತಾಗಿ ಪರಿಚಯವನ್ನು ನೀಡ್ತಾ ಇದ್ದಾನೆ. ಈ ಜಗತ್ತು ನೋಡಿ, ದಿನದಲ್ಲಿ ಸೂರ್ಯನಿಂದ, ರಾತ್ರಿ ಚಂದ್ರನಿಂದ ಈ ಜಗತ್ತು ಪ್ರಕಾಶಿತವಾಗಿರುತ್ತೆ.
ದಿನದಲ್ಲಿ ಸೂರ್ಯ, ರಾತ್ರಿ ಚಂದ್ರ. ಆಮೇಲೆ ಕೆಲವೊಮ್ಮೆ ನಾವು ಮನೆಗಳಲ್ಲಿ ಸಿಟಿಗಳಿದ್ದಾಗ ಒಳಗಡೆ ಎಲೆಕ್ಟ್ರಿಸಿಟಿ ಇರುತ್ತೆ ಅಲ್ವಾ? ಸೊ ಇವುಗಳಿಲ್ಲ ಅಂದರೆ ಈ ಜಗತ್ತು ಅಂಧಕಾರದಲ್ಲಿರುತ್ತೆ, ಕತ್ತಲಲ್ಲಿರುತ್ತೆ. ಆ ಸೊ ಈ ಜಗತ್ತಿನಲ್ಲಿ ಸೂರ್ಯ, ಚಂದ್ರ, ಅಗ್ನಿ ಅಥವಾ ವಿದ್ಯುತ್ ಇವುಗಳಿಂದ ಮಾತ್ರ ಬೆಳಕಿರುವುದು ಅಲ್ವೇ? ಇವೆಲ್ಲವೂ ಕೂಡ ಸೂರ್ಯನಿಂದನೇ ಆಗೋದು. ಆದರೆ ಮುಖ್ಯವಾಗಿ ಜಗತ್ತು ಮೂಲತಃ ಒಂದು ಕತ್ತಲಿನ ಪ್ರದೇಶ. ಇಲ್ಲಿ ಇವುಗಳಿರೋದ್ರಿಂದ, ಸೂರ್ಯ, ಚಂದ್ರರು, ಅಗ್ನಿ, ಇವುಗಳ ಕಾರಣದಿಂದ ಈ ಜಗತ್ತು ಪ್ರಕಾಶಮಾನವಾಗಿದೆ ಅಲ್ವಾ? ಆದರೆ ಭಗವಂತ ತನ್ನ ಧಾಮದ, ತನ್ನ ಜಗತ್ತಿನ ಪರಿಚಯವನ್ನ ಹೇಳುವಾಗ ಹೇಳ್ತಾನೆ, ನನ್ನ ಧಾಮ ತದ್ಧಾಮ ಪರಮಂ ಮಮ. ಮಮ ಅಂದ್ರೆ ನನ್ನದು ಅಂತ ಅರ್ಥ. ಕೃಷ್ಣ ಏನ್ ಹೇಳ್ತಾ ಇದ್ದಾನೆ? ನನ್ನ ಜಗತ್ತು ಮಮ ಧಾಮ ನ ತದ್ ಭಾಸಯತೆ. ಅದು ಈ ವಸ್ತುಗಳಿಂದ, ಈ ಅಂಶಗಳಿಂದ ಭಾಸಯತೆ, ಪ್ರಕಾಶಮಾನವಾಗಿಲ್ಲ. ಅದು ಸ್ವಯಂ ಪ್ರಕಾಶವಾಗಿದೆ. ಅಲ್ಲಿ ಸೂರ್ಯ, ಚಂದ್ರ, ಅಗ್ನಿ, ವಿದ್ಯುತ್ ಇವುಗಳ ಅವಶ್ಯಕತೆ ಇಲ್ಲ. ಅದು ಸ್ವಯಂ ಪ್ರಕಾಶವಾಗಿದೆ. ಆ ಬಹಳ ಮುಖ್ಯವಾಗಿ ಇಲ್ಲಿ ಕೃಷ್ಣ ತೋರಿಸ್ತಾ ಇರೋದೇನು? ಆತನ ಜಗತ್ತು, ಅಲ್ಲಿ ಯಾವುದೇ ಅಂಧಕಾರ, ಕತ್ತಲು ಇಲ್ಲ. ಅದು ಬಹಳ ಮುಖ್ಯವಾದಂತ ಅಂಶ. ಅಂದ್ರೆ ಅಜ್ಞಾನ ಅನ್ನೋದಿಲ್ಲ ಅಲ್ಲಿ. ಎರಡನೇ ಅಂಶ ಕೃಷ್ಣ ಹೇಳ್ತಾ ಇದ್ದಾನೆ, ಯದ್ ಗತ್ವಾ ನ ನಿವರ್ತಂತೆ. ಯಾರೊಬ್ಬರು ಆ ಧಾಮವನ್ನ, ಆ ಜಗತ್ತನ್ನ ತಲುಪ್ತಾರೋ ಅವರು ಮತ್ತೆ ಈ ಭೌತಿಕ ಜಗತ್ತಿಗೆ ಬರುವ ಅವಶ್ಯಕತೆ, ಬರುವ ನಿರ್ಬಂಧ, ಬರುವ ಅಗತ್ಯ ಇಲ್ಲವೇ ಇಲ್ಲ. ಅದರ ಅನುವಾದದಲ್ಲಿ ಹೀಗೆ ಹೇಳಲಾಗತ್ತೆ. ಕಸ್ತೂರಿ, ತಾವು ಓದ್ತೀರಾ ಇಲ್ಲಿ? ಹರೇ ಕೃಷ್ಣ, ಅನುವಾದ ಓದ್ತೀರಾ? ಬ್ಲೂ ಕಲರ್ ಅಲ್ಲಿ ಇದೆಯಲ್ಲ, ಪ್ರಭುಜಿ. ಹರೇ ಓದಿ. ಕೃಷ್ಣ. ನನ್ನ ಆ ಪರಮಧಾಮವು ಸೂರ್ಯನಿಂದಲೂ, ಚಂದ್ರನಿಂದಲೂ, ಅಗ್ನಿಯಿಂದಲೂ ಅಥವಾ ವಿದ್ಯುತ್ನಿಂದಲೂ ಪ್ರಕಾಶಿಸಲ್ಪಡುವುದಿಲ್ಲ. ಎಸ್. ಮತ್ತೆ ಆ ಧಾಮವನ್ನು ತಲುಪಿದವರು ಈ ಭೌತಿಕ ಲೋಕಕ್ಕೆ ಮತ್ತೆ ಹಿಂತಿರುಗುವುದಿಲ್ಲ. ಸೊ ಎರಡು ಲಕ್ಷಣಗಳನ್ನ ಕೃಷ್ಣ ಇಲ್ಲಿ ಪರಿಚಯದ ರೂಪದಲ್ಲಿ ಹೇಳ್ತಾ ಇದ್ದಾನೆ. ಮೊದಲನೇದು, ಅದು ಸ್ವಯಂ ಪ್ರಕಾಶವಾಗಿದೆ, ಅಲ್ಲಿ ಯಾವುದೇ ಅಜ್ಞಾನ, ಅಂಧಕಾರ ಅನ್ನುವುದಿಲ್ಲ. ಎರಡನೇದು, ಆ ಜಗತ್ತನ್ನು ತಲುಪಿದ ಮೇಲೆ ಜೀವಿ ಸಂಪೂರ್ಣವಾಗಿ ಸಂತುಷ್ಟವಾಗಿರುತ್ತೆ, ಬೇರೆ ಯಾವುದರ ಅಗತ್ಯವೂ ಇಲ್ಲ. ಆ ಧಾಮವೇ ಅದಕ್ಕೆ ಸಂಪೂರ್ತಿಯನ್ನ, ಒಂದು ರೀತಿ ಸಂತೃಪ್ತಿಯನ್ನ ನೀಡುತ್ತೆ. ಅದು ಆ ಜೀವಿಯ ಮೂಲ ಸ್ಥಾನ, ನಿವಾಸ ಸ್ಥಾನ. ಹೇಗೆ ನಾವು ದಿನದಲ್ಲಿ ಎಲ್ಲ ಕಡೆ ಅಲೆದಾಡಿ ಬಂದ ಮೇಲೆ ಕೊನೆಗೆ ಎಲ್ಲಿ ಹೋಗ್ಲಿಕ್ಕೆ ಬಯಸ್ತೀವಿ? ನಮ್ಮ ಮನೆಗೆ ಹೋಗ್ಲಿಕ್ಕೆ ಬಯಸ್ತೀವಿ. ಯಾಕೆಂದ್ರೆ ನಮ್ಮ ಮನೆ ಅದು ನಮ್ಮ ಮೂಲ ನಿವಾಸ. ಅಲ್ಲಿ ನಾವು ಅತ್ಯಂತ ಆರಾಮದಲ್ಲಿ, ಆನಂದದಲ್ಲಿ, ಸ್ವತಂತ್ರವಾಗಿ ಅಲ್ಲಿ ವಾಸಿಸ್ತೀವಿ ಅಲ್ವೇ? ಸೊ ಹಾಗೆ ಜೀವಿ ಆತನ ಮೂಲ ನಿವಾಸ ಧಾಮ ಅದು ಆಧ್ಯಾತ್ಮಿಕ ಜಗತ್ತು. ಈಗ ಇಲ್ಲಿ ನಮಗೆ ಬಹಳ ಮುಖ್ಯವಾಗಿ ಆಧ್ಯಾತ್ಮಿಕ ಜಗತ್ತಿನ ಪರಿಚಯ ಕೃಷ್ಣ ಇಲ್ಲಿ ನೀಡುತ್ತಾ ಇದ್ದಾನೆ. ಇದರ ಹೆಚ್ಚಿನ ವರ್ಣನೆಯನ್ನ ಶ್ರೀಕೃಷ್ಣ ತನ್ನ ಇನ್ನೊಂದು ಮುಖ್ಯ ಗ್ರಂಥವಾದಂತಹ ಭಾಗವತ ಪುರಾಣದಲ್ಲಿ ಹೇಳ್ತಾನೆ. ಭಾಗವತ ಪುರಾಣದಲ್ಲಿ ಶ್ರೀಕೃಷ್ಣನ ಅವತಾರವಾದಂತಹ ವೇದವ್ಯಾಸರು ಶುಕಮುನಿಗಳು ನೀಡಿದಂತಹ ಸಂವಾದ, ಶುಕ ಪರೀಕ್ಷಿತರ ಸಂವಾದದಲ್ಲಿ ಆಧ್ಯಾತ್ಮಿಕ ಜಗತ್ತಿನ ಪರಿಚಯವನ್ನ ಹೇಳ್ತಾರೆ. ಆಧ್ಯಾತ್ಮಿಕ ಜಗತ್ತಿಗೆ ವೈಕುಂಠ ಅಂತ ಹೆಸರು. ವೈಕುಂಠ ಅಂದ್ರೆ ಅರ್ಥ ಏನು ಗೊತ್ತಾ ಯಾರಿಗಾದ್ರು? ವೈಕುಂಠ ಆ ಶಬ್ದದ ಅರ್ಥವೇನು ಗೊತ್ತಾ? ನೋವಿಲ್ಲದೆ ಇರುವಂತದ್ದು. ನೋವಿಲ್ಲದೆ ಇರುವಂತದ್ದು. ಬಹಳ ಒಳ್ಳೆ ಅಂಶ. ಮತ್ತಿನ್ನೇನು? ಸದಾ ಸಂತೋಷವಾಗಿರುವುದು. ಸದಾ ಸಂತೋಷದಲ್ಲಿರುವಂಥದ್ದು. ಎಸ್. ಸೊ ವೈಕುಂಠ ಜಗತ್ತಿನ ವರ್ಣನೆಯನ್ನ ಶ್ರೀಮದ್ ಭಾಗವತದಲ್ಲಿ ಹೇಳಲಾಗಿದೆ. ಆ ಜಗತ್ತು ಶಾಶ್ವತ ಜಗತ್ತು. ಈ ಭೌತಿಕ ಜಗತ್ತು ಸೃಷ್ಟಿಯಾಗತ್ತೆ, ಕೆಲ ಸಮಯದ ನಂತರ ಇದು ನಾಶವಾಗತ್ತೆ, ಪ್ರಳಯ ಅಂತ ಹೇಳ್ತಾರೆ ಅಲ್ವಾ? ಹೀಗೆ ಸೃಷ್ಟಿ, ಸ್ಥಿತಿ, ಪ್ರಳಯ
ಸೃಷ್ಟಿ ಸ್ಥಿತಿ ಪ್ರಳಯ ಇದು ಒಂದು ಚಕ್ರದಂತೆ ನಡೀತಾ ಇರುತ್ತೆ ಭೌತಿಕ ಜಗತ್ತಿನಲ್ಲಿ. ಹಾಗಾಗಿ ಈ ಜಗತ್ತು ಅಶಾಶ್ವತ, ಅನಿತ್ಯ ಈ ಶಬ್ದಗಳನ್ನು ಉಪಯೋಗಿಸ್ತಾರೆ. ಈ ಜಗತ್ತಿನಲ್ಲಿ ಅನೇಕ ರೀತಿಯ ಒಂದು ರೀತಿ ಸಂಘರ್ಷಗಳು ನಡೀತಾ ಇರ್ತವೆ. ವ್ಯಕ್ತಿಯ ಮಧ್ಯೆ, ವ್ಯಕ್ತಿಯ ಮನಸ್ಸಿನಲ್ಲಿ ಅನೇಕ ರೀತಿಯ ಸಂಘರ್ಷಗಳಿರ್ತವೆ. ಪರಸ್ಪರ ಇಬ್ಬರು ವ್ಯಕ್ತಿಗಳ ಮಧ್ಯೆ ಸಂಘರ್ಷಗಳಿರ್ತವೆ. ವ್ಯಕ್ತಿಗಳ ಗುಂಪುಗಳ ಮಧ್ಯೆ, ಸಮುದಾಯಗಳ ಮಧ್ಯೆ, ರಾಜ್ಯಗಳ ಮಧ್ಯೆ, ದೇಶಗಳ ಮಧ್ಯೆ ಈಗ ನೋಡ್ತಾ ಇದ್ದೀವಲ್ವಾ, ಅನೇಕ ರೀತಿಯ ಸಂಘರ್ಷ, ಯುದ್ಧಗಳೆಲ್ಲ ನಡೀತಾ ಇವೆ. ಇದು ಭೌತಿಕ ಜಗತ್ತಿನ ಲಕ್ಷಣ. ಅಷ್ಟೇ ಅಲ್ಲಿದೆ, ಭೌತಿಕ ಜಗತ್ತಿನಲ್ಲಿ ಅನೇಕ ಕ್ರೂರತೆ, ಹಿಂಸೆ, ಈ ರೀತಿಯಾದಂತಹ ಲಕ್ಷಣಗಳು ಕಾಣ್ತವೆ. ಇದಕ್ಕೆ ವಿರುದ್ಧವಾಗಿ ವೈಕುಂಠ ಜಗತ್ತು ಅದು ಶಾಶ್ವತ ಜಗತ್ತು, ಅದು ಶಾಂತಿಯಿಂದ ಕೂಡಿದೆ, ಅತ್ಯಂತ ಸುಂದರವಾಗಿದೆ, ಅತ್ಯಂತ ವೈವಿಧ್ಯಮಯವಾಗಿದೆ. ಅಲ್ಲಿ ಅತ್ಯಂತ ಆನಂದಕಾರಿ ಅಂಶಗಳಿವೆ. ಅಲ್ಲಿಯ ನಿವಾಸಿಗಳ ಮೂಲ ಜೀವನದ ಸಾರ ಅದು ಭಗವಂತನ ಸೇವೆ. ಅಲ್ಲಿರುವವರೆಲ್ಲರೂ ಕೂಡ ಆ ಭಗವಂತನನ್ನ ಅತಿಯಾಗಿ ಪ್ರೀತಿಸುವವರು. ಈ ಜಗತ್ತಿಗೆ ಹೆಸರು ವೈಕುಂಠ. ಕುಂಠ ಅಂದರೆ ಚಿಂತೆ ಅಥವಾ ಆತಂಕ. ವೈಕುಂಠ ಅಂದರೆ ಎಲ್ಲಿ ಆ ಚಿಂತೆ ಅಥವಾ ಆತಂಕವಿಲ್ಲವೋ ಆ ಜಾಗಕ್ಕೆ ವೈಕುಂಠ ಅಂತ ಹೇಳ್ತಾರೆ. ಅಲ್ಲಿ ಜೀವಿಗಳು ಜನ್ಮ, ಮೃತ್ಯು, ವೃದ್ಧಾವಸ್ಥೆ, ರೋಗಗಳು, ಈ ರೀತಿಯಾದಂತಹ ಘಟನೆಗಳನ್ನು ಅನುಭವಿಸೋದಿಲ್ಲ. ಯಾವುದೇ ರೀತಿ ಭಯ, ಆತಂಕ, ನೋವುಗಳಿಲ್ಲ. ಅದು ಶಾಶ್ವತ ಧಾಮ. ಈ ರೀತಿಯಾಗಿ ವರ್ಣನೆಯನ್ನ ನಮ್ಮ ಇನ್ನಿತರ ಶಾಸ್ತ್ರಗಳಲ್ಲಿ ನಾವು ಕಾಣ್ತೀವಿ. ಅಲ್ಲಿಯ ವರ್ಣನೆಯನ್ನ ಭಾಗವತದಲ್ಲಿ ಅನೇಕ ಅಧ್ಯಾಯಗಳಲ್ಲಿ ವರ್ಣಿಸ್ತಾ ಹೋಗ್ತಾರೆ. ವಿಶೇಷವಾಗಿ ಒಂದು ವಿಶೇಷವಾದಂತಹ ಅಧ್ಯಾಯವೇ ಇದೆ ಭಾಗವತದಲ್ಲಿ. 3ನೇ ಸ್ಕಂದದಲ್ಲಿ, ಭಾಗವತದ 12 ಸ್ಕಂದಗಳಲ್ಲಿ 3ನೇ ಸ್ಕಂದದಲ್ಲಿ ಒಂದು ಅಧ್ಯಾಯ, ಅದು ಆ ವೈಕುಂಠ ಧಾಮದ ವರ್ಣನೆ ಅಂತ ಹೇಳ್ತಾರೆ. ಅಲ್ಲಿ ಇರುವಂತಹ ಜೀವಿಗಳು, ಪ್ರಾಣಿ ಪಕ್ಷಿಗಳು, ಅಲ್ಲಿರುವಂತಹ ಸಸ್ಯ ಜಗತ್ತು, ಸಸ್ಯ ಜೀವಿಗಳು, ಅದಲ್ಲದೆ ಅಲ್ಲಿರುವಂತಹ ಮನುಷ್ಯರು ಎಲ್ಲರೂ ಕೂಡ ಭಗವತ್ ಪ್ರಜ್ಞೆಯಲ್ಲಿರ್ತಾರೆ. ಪರಸ್ಪರ ಆತಂಕ, ಅಸೂಯೆ, ದ್ವೇಷ, ಪೈಪೋಟಿ ಇವುಗಳನ್ನು ನಾವು ಅಲ್ಲಿ ಕಾಣೋದಿಲ್ಲ. ಎಲ್ಲರೂ ಕೂಡ ಭಗವಂತನ ಸೇವೆಯನ್ನ ಮುಖ್ಯವಾಗಿ ಕಾಣ್ತಾರೆ. ಅದರ ವರ್ಣನೆಯಲ್ಲಿ ಹೇಳಲಾಗತ್ತೆ ಹೇಗೆ ಅಲ್ಲಿಯ ಜನರು ವರ್ತಿಸ್ತಾರೆ ಅಂತ. ನಾನಿಲ್ಲಿ ಒಂದೊಂದು ಅಂಶಗಳನ್ನ ತೋರಿಸ್ತೀನಿ, ಅದಾದ ಮೇಲೆ ಜನರಿಗೆ ಓದ್ಲಿಕ್ಕೂ ಕೂಡ ಹೇಳ್ತೀನಿ. ದಯವಿಟ್ಟು ಕೈ ಎತ್ತಿದ್ರೆ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿ ಅವರ ಹೆಸರನ್ನ ಹೇಳ್ತೀನಿ, ಆಗ ನೀವು ಓದಬಹುದು. ಆಧ್ಯಾತ್ಮಿಕ ಲೋಕವಾದ ವೈಕುಂಠದ ಕೆಲ ಲಕ್ಷಣಗಳು ನಮಗೆ ಕಾಣಸಿಗ್ತವೆ ಇವುಗಳಲ್ಲಿ. ಓಕೆ, ಮೊದಲನೇ ಲಕ್ಷಣ ಪರಮ ಮಂಗಳ ಮಾತಾಜಿಯವರು ಓದಿ. ವೈಕುಂಠದ ನಿವಾಸಿಗಳು ಹೇಗೆ ವರ್ತಿಸ್ತಾರೆ ಓದಿ. ಹರೇ ಕೃಷ್ಣ ಪ್ರಭು, ಪ್ರಣಾಮಗಳು. ಆಧ್ಯಾತ್ಮಿಕ ಲೋಕವಾದ ವೈಕುಂಠದ ಕೆಲ ಲಕ್ಷಣಗಳು. ವೈಕುಂಠದ ನಿವಾಸಿಗಳು, ಅಲ್ಲಿನ ನಿವಾಸಿಗಳು ಯಾವುದೇ ರೀತಿಯ ವ್ಯತಗಳ ಬಂದರೂ ಸಹ ಭಗವಂತನ ಮಹಿಮೆಯನ್ನು ನಿರಂತರವಾಗಿ ಕೀರ್ತಿಸುತ್ತಾರೆ. ಯಾವುದೇ ರೀತಿ ವ್ಯತ್ಯಯಗಳು ಬರುವುದು, ವ್ಯತ್ಯಯ ಅಂದ್ರೆ ಯಾವುದೇ ರೀತಿಯ ಪ್ರಚೋದನೆ, ಪ್ರಲೋಭನೆ, ಅತ್ಯಂತ ಸುಖದ ಘಟನೆಗಳು, ಅಂಶಗಳು ಇದ್ರೂ ಕೂಡ ಅವರು ಭಗವಂತನನ್ನ ಮರೆಯೋದಿಲ್ಲ. ವರ್ಣನೆ ಬರುತ್ತೆ, ಅಲ್ಲಿರುವಂತಹ ಪ್ರತಿ ನಿವಾಸಿ, ವೈಕುಂಠ ನಿವಾಸಿಗಳಿಗೆ ಪ್ರತ್ಯೇಕವಾದಂತಹ ವಿಮಾನ ವಾಹನಗಳಿವೆ. ಆ ವಿಮಾನ ವಾಹನಗಳ ಮೇಲೆ ಅವರು ಅದರಲ್ಲಿ ಕೂತ್ಕೊಂಡು ತಮ್ಮ ಪತ್ನಿ ಇನ್ನಿತರರ ಜೊತೆ ಅವರು ವಿಹಾರ ಮಾಡ್ತಾ ಇರ್ತಾರೆ. ಆದ್ರೆ ಅವರೆಲ್ಲರೂ ಕೂಡ ಭಗವತ್ ಪ್ರಜ್ಞೆಯಲ್ಲೇ ಇರ್ತಾರೆ. ಅಷ್ಟೊಂದು ಅತ್ಯಂತ ಉತ್ಕೃಷ್ಟವಾದಂತಹ, ಅತ್ಯಂತ ಮನೋಹರವಾದಂತಹ ಸ್ಥಾನ, ಅಷ್ಟು ವರ್ಣನೆಗಳಿದ್ರೂ ಕೂಡ ಅವರು ಭಗವಂತನ ಮಹಿಮೆಯನ್ನ ಸದಾ ಹಾಡ್ತಾ ಇರ್ತಾರೆ. ಅದಾದ ಮೇಲೆ ಅಲ್ಲಿರುವಂತಹ ಪಕ್ಷಿಗಳ ಬಗ್ಗೆ ಹೇಳ್ತಾರೆ. ಮುಂದೆ ಇರುವಂತಹ ಒಂದು ಇದರಲ್ಲಿ ಶಂಕರ ಕೆಂಚೆ ಓದ್ತೀರಾ? ಅಲ್ಲಿಯ ಪಕ್ಷಿಗಳ ಬಗ್ಗೆ ಓದಿ. ಹರೇ ಕೃಷ್ಣ. ಹೇಳಿ.
ಮಧುರವಾಗಿ ಹಾಡುವ ಪಕ್ಷಿಗಳು ಸಹ ಹಾ. ಹರಿಕಥೆಯನ್ನು ಗಾಯನ ಮಾಡುತ್ತಿರುವ ಭ್ರಮರಗಳ ಗುನುಗು ಧ್ವನಿಯನ್ನು ಆಲಿಸಲು ತಮ್ಮ ಆ. ಹಾಡನ್ನು ನಿಲ್ಲಿಸುತ್ತವೆ. ಸೊ ಅಲ್ಲಿ ಪಕ್ಷಿಗಳು ಆ ಆ, ಪಾರಾವತಾರನ ಏನೋ ಎಷ್ಟೊಂದು ರೀತಿಯ ಪಾರಿವಾಳಗಳು, ಹಂಸಗಳು, ಚಕ್ರವಾಕ ಪಕ್ಷಿಗಳು, ಕೋಗಿಲೆಗಳು, ಅನೇಕ ರೀತಿಯ ಪಕ್ಷಿಗಳು ಅವೆಲ್ಲವೂ ಕೂಡ ಇಂಪಾಗಿ ಹಾಡ್ತಾ ಇವೆ. ಅವುಗಳು ಹಾಡ್ತಾ ಇರೋದೆಲ್ಲವೂ ಕೂಡ ಭಗವಂತನ ಆ ಮಹಿಮೆಯನ್ನ ಹಾಡ್ತಾ ಇವೆ. ಅದರಲ್ಲಿ ಒಂದು ಸಣ್ಣ ದುಂಬಿ ಅಂತ ಹಾಡ್ತಾ ಬರುತ್ತೆ ಹರಿಕಥೆಯನ್ನ, ಅದು ಕೂಡ ಹಾಡ್ತಾ ಇದೆ ತನ್ನದೇ ಆದಂತಹ ಶೈಲಿಯಲ್ಲಿ. ಆ ಹಾಡನ್ನ ಕೇಳಲಿಕ್ಕೆ ಪ್ರತಿಯೆಲ್ಲ ಸುಂದರವಾಗಿ ಹಾಡುವಂತ ಇಂಪಾಗಿ ಹಾಡುವ ಎಲ್ಲ ಪಕ್ಷಿಗಳು ಕೂಡ ತಾವು ಹಾಡೋದನ್ನ ನಿಲ್ಲಿಸ್ಬಿಡ್ತವೆ. ಓ, ಇಲ್ಲಿ ಒಂದು ದುಂಬಿ ಹಾಡ್ಲಿಕ್ಕೆ ಬರ್ತಾ, ಭ್ರಮರ ಅಂದ್ರೆ ದುಂಬಿ, ಜೇನು ಹುಳ, ಅದು ಹಾಡತ್ತಲ್ಲ ಅಂತ. ಸೊ ಅದನ್ನ ಕೇಳಲಿಕ್ಕೆ ಎಲ್ಲರೂ ಕೂಡ ಸುಮ್ಮನಾಗ್ಬಿಡ್ತಾರೆ. ಅಂದ್ರೇನು? ಪರಸ್ಪರ ದ್ವೇಷ ಇಲ್ಲ, ಪರಸ್ಪರ ಗೌರವ ಉಂಟು. ಅಷ್ಟೇ ಅಲ್ಲದೆ ಅಲ್ಲಿಯ ಸಸ್ಯಗಳ ಬಗ್ಗೆ ಹೇಳ್ತಾ ಇನ್ನಷ್ಟು ವರ್ಣನೆಯನ್ನ ಅಲ್ಲಿ ನಾವು ಕಾಣ್ತೀವಿ. ಮಹಾನಂದ ಅವರು ಓದ್ತೀರಾ? ಎಸ್. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ, ಓದಿ. ವೈಕುಂಠದ ಸುಗಂಧಭರಿತ ಪುಷ್ಪ ವೃಕ್ಷಗಳು ನಿರ್ಮಲ ಮನಸ್ಸಿನಿಂದ ತುಳಸಿ ದೇವಿಯನ್ನು ಗೌರವಿಸುತ್ತವೆ. ಅವುಗಳು ತಮ್ಮ ಸುವಾಸನೆಯ ಹೂವುಗಳಿಂದ ಅಲಂಕರಿಸಲ್ಪಟ್ಟಿದ್ದರೂ ಭಗವಂತನಿಗೆ ಅತಿ ಪ್ರಿಯಳಾದ ತುಳಸಿ ದೇವಿಯ ಮಹಿಮೆಯನ್ನು ಸಮ್ಮಾನಿಸುತ್ತವೆ. ಸೊ ಅತ್ಯಂತ ಸುಂದರವಾದಂತಹ, ಅತಿ ಸುಂದರ ಸುಗಂಧವಿರುವಂತಹ ಇವುಗಳವು ಪುಷ್ಪಗಳು. ಆ ಪುಷ್ಪಗಳು ಮಂದಾರ, ಕುಂದ, ಕುರಬೋತ್ಪಲ, ಚಂಪಕರ್ಣ, ಪುನ್ನಾಗ, ನಾಗ, ಬಕುಲ, ತಾವರೆಗಳು, ಪಾರಿಜಾತ, ಇವೆಲ್ಲವೂ ಕೂಡ ಅನೇಕವು ಎಷ್ಟು ಸುಗಂಧಭರಿತವಾದಂತಹ ಹೂಗಳನ್ನು ಬಿಡ್ತಾ ಇವೆ. ಆದರೆ ವಿಶೇಷವಾಗಿ ಶ್ರೀಕೃಷ್ಣನಿಗೆ ಅತಿ ಪ್ರಿಯಳಾದಂತಹ ಆ ತುಳಸಿ, ಆ ತುಳಸಿ ದಳ, ತುಳಸಿಯ ಮಂಜರಿಗಳು ಅಂತ ಏನು ಹೇಳ್ತಾರೆ, ಅವು ಕೃಷ್ಣನಿಗೆ ಅತ್ಯಂತ ಪ್ರಿಯ. ಹಾಗಾಗಿ ತುಳಸಿಯನ್ನ ಕಂಡು ಅವೆಲ್ಲವೂ ಕೂಡ ಅತ್ಯಂತ ಗೌರವವನ್ನ ತೋರಿಸ್ತವೆ. ಗಂಧೇರ್ಚಿತೆ ತುಳಸಿಕಾ ಭರಣೇನ ತಸ್ಯ ಯಸ್ಮಿಂಸ್ತಪ ಸುಮನಸೋ ಬಹುಮಾನಯಂತಿ. ಓ, ಈ ತುಳಸಿ ಕೃಷ್ಣನಿಗೋಸ್ಕರ ವಿಶೇಷವಾದಂತಹ ತಪಸ್ಸನ್ನ ಮಾಡಿ ಅತ್ಯಂತ ಪ್ರಾಮಾಣಿಕಳು, ಶ್ರದ್ಧೆಯುಳ್ಳವಳು, ಆಕೆಯನ್ನ ಅವರು ಗೌರವಿಸ್ತಾರೆ. ಅಂದ್ರೆ ಏನು, ಇಲ್ಲಿ ನಮ್ಗೆ ಏನ್ ತಿಳಿತಾ ಇದೆ? ಇವೆಲ್ಲ ಕೆಲವು ಮಾತ್ರ ಇಲ್ಲಿ ನಾನು ಹೇಳ್ತಾ ಇರೋದು. ಈ ರೀತಿಯಾಗಿ ಅಲ್ಲಿರುವಂತಹ ನಿವಾಸಿಗಳೆಲ್ಲರೂ ಕೂಡ ಭಗವತ್ ಪ್ರಜ್ಞೆಯಲ್ಲಿ ಅವರು ಸದಾ ನಿರತರಾಗಿರ್ತಾರೆ. ಪರಸ್ಪರ ದ್ವೇಷ, ಅಸೂಯೆ ಅನ್ನುವ ಭಾವನೆ ಇಲ್ಲ. ಬೇರೆಯವರು ಭಗವಂತನ ಸ್ತುತಿಯನ್ನ ಮಾಡ್ತಾ ಇದ್ರೆ ಅದನ್ನ ಕೇಳಲಿಕ್ಕೆ ಅತ್ಯಂತ ಆಸಕ್ತಿ ಇರುತ್ತೆ, ಗೌರವ ಇರುತ್ತೆ. ಸೊ ಹೀಗೆ ಆ ಆಧ್ಯಾತ್ಮಿಕ ಜಗತ್ತಾದ ವೈಕುಂಠದ ವರ್ಣನೆಯನ್ನು ನಾವು ಇನ್ನಷ್ಟು ಬೇರೆ ಬೇರೆ ಗ್ರಂಥಗಳಲ್ಲಿ, ಭಾಗವತದಲ್ಲಿ ವಿಶೇಷವಾಗಿ ಕಾಣಬಹುದು. ಸೊ ವೈಕುಂಠ ಜಗತ್ತು, ಅಲ್ಲಿ ಅನೇಕ ಲೋಕಗಳಿವೆ. ವೈಕುಂಠ ಜಗತ್ತಿನಲ್ಲಿ ಶ್ರೀ ವಿಷ್ಣು ನಾರಾಯಣ ಚತುರ್ಭುಜ ರೂಪದಲ್ಲಿದ್ದಾನೆ. ಅಲ್ಲಿ ಅನೇಕ ಆತನ ಭಕ್ತರು, ಕೆಲವರು ಆತನಂತೆಯೇ ಚತುರ್ಭುಜ ರೂಪದಲ್ಲಿದ್ದಾರೆ. ಅಲ್ಲಿ ಆತನ ಸೇವೆ ಮಾಡುವ ಅನೇಕ ಸ್ತ್ರೀಯರವರು ಲಕ್ಷ್ಮೀ ಸಮಾನರು, ಅವರು ಎಲ್ಲರೂ ಲಕ್ಷ್ಮಿಯರು. ಅವರೆಲ್ಲರೂ ಕೂಡ ಆ ನಾರಾಯಣನ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ವಿಶೇಷವಾಗಿ ಆ ಶ್ರೀದೇವಿ, ಆ ಲಕ್ಷ್ಮಿಯ ಸ್ತುತಿಯನ್ನ ಮಾಡಲಾಗತ್ತೆ. ಆಕೆ ಆತನ ಪಾದ ಸೇವೆಯನ್ನ ಮಾಡ್ತಾ ಇದ್ದಾಳೆ. ಆತ ಅನಂತ ಶಯನನಾಗಿದ್ದಾನೆ. ಆತನ ಪಾದವನ್ನ ಆಕೆ ಒತ್ತುತ್ತಾ, ಆಕೆ ನಿತ್ಯವೂ ಆತನ ಸ್ಮರಣೆಯಲ್ಲಿ, ಪಾದ ಸೇವನೆಯಲ್ಲಿ ಆಕೆ ನಿರತಳಾಗಿದ್ದಾಳೆ. ಇದು ವೈಕುಂಠ ಜಗತ್ತು. ವೈಕುಂಠ ಜಗತ್ತಿನಲ್ಲಿ ಅನೇಕ ಗ್ರಹಗಳಿವೆ. ಪ್ರತಿಯೊಂದು ಗ್ರಹದಲ್ಲೂ ಕೂಡ ವಿಧ ವಿಧವಾದಂತಹ ಭಗವಂತನ ರೂಪಗಳಿವೆ. ನರಸಿಂಹ, ವಾಮನ, ಜನಾರ್ದನ, ಕೇಶವ, ಮಧುಸೂದನ, ವಾಮನ. ಸೊ ಹೀಗೆ ಅನೇಕ ಅನಂತ ಗ್ರಹಗಳು. ಅದರಲ್ಲಿ ಒಂದು ವಿಶೇಷವಾದಂತಹ ಗ್ರಹ ಸಂಕುಲ ಬರುತ್ತೆ. ಅದು ಅಲ್ಲಿ ಬರುವಂತಹ ಒಂದು ವಿಶೇಷವಾದಂತಹ ಗ್ರಹ ಅಂದರೆ ಅಯೋಧ್ಯೆ. ಆ ಅಯೋಧ್ಯೆಯಲ್ಲಿ ಭಗವಂತ ದ್ವಿಭುಜನಾಗಿ, ಎರಡು ಭುಜವುಳ್ಳಂತಹ ಸುಂದರವಾದಂತಹ ರೂಪ, ರಾಜೀವಲೋಚನ,
ರಾಮಂ ರಾಜೀವಲೋಚನಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೈ ನಮಃ. ಅಲ್ಲಿ ಆತನ ಸುತ್ತ ಇರುವಂತಹ ವಿಶೇಷ ಭಕ್ತರ ವರ್ಣನೆ ಬರುತ್ತೆ. ಲಕ್ಷ್ಮಣ, ಸೀತಾದೇವಿ, ರಾಮನ ಇನ್ನಿತರ ಸಹೋದರರಾದಂಥ ಭರತ ಶತ್ರುಘ್ನ, ನಂತರ ಅನೇಕ ವಾನರರು, ಮುಖ್ಯವಾಗಿ ಹನುಮಂತ, ಹೀಗೆ ಅವರೆಲ್ಲರೂ ಕೂಡ ಆ ರಾಮನ ಸ್ತುತಿ ಸೇವೆಯಲ್ಲಿ ನಿರತರಾಗಿದ್ದಾರೆ. ಆ ಧಾಮ ಅಯೋಧ್ಯೆ. ಅದಾದ ಮೇಲೆ ಅಲ್ಲಿ ಇನ್ನೂ ವಿಶೇಷವಾದಂಥ ಇನ್ನೊಂದು ಗ್ರಹ, ಅದುವೇ ದ್ವಾರಕೆ. ಆ ದ್ವಾರಕೆಯಲ್ಲಿ ಇಲ್ಲಿವರೆಗೂ ನಾವು ನಾರಾಯಣನನ್ನ ಕಂಡೆವು ಆ ಅನೇಕ ವೈಕುಂಠ ಗ್ರಹಗಳಲ್ಲಿ. ಅಲ್ಲಿ ಭಗವಂತನನ್ನ ಅತ್ಯಂತ ಸಮ್ಮಾನದಲ್ಲಿ, ವೈಭವದಲ್ಲಿ ಆತನನ್ನ ಸ್ತುತಿ ಸೇವೆಯನ್ನ ಮಾಡಲಾಗುತ್ತೆ. ಅಯೋಧ್ಯೆಯಲ್ಲೂ ಕೂಡ ಆತನ ಕುರಿತಾಗಿ ವಿಶೇಷವಾದ ಪ್ರೀತಿ ಉಂಟು, ಆತನ ಮೆಚ್ಚುಗೆ ಉಂಟು, ಅದರ ಜೊತೆಗೆ ಅತ್ಯಂತ ಗೌರವವುಂಟು. ಹಾಗಾಗಿ ಅಲ್ಲಿ ಅತಿ ವೈಭವದಲ್ಲಿ ಭಗವಂತನ ಸೇವೆಯನ್ನ ಮಾಡಲಾಗುತ್ತೆ. ದ್ವಾರಕೆಯಲ್ಲಿ ಆ ಶ್ರೀಕೃಷ್ಣ ದ್ವಿಭುಜ ರೂಪದಲ್ಲಿ ಕಾಣಸಿಗ್ತಾನೆ, ಕೆಲವೊಮ್ಮೆ ಚತುರ್ಭುಜ ರೂಪದಲ್ಲೂ ಕಾಣ್ತಾನೆ. ಅಲ್ಲಿ ಆತನನ್ನ ಅತ್ಯಂತ ವೈಭವ, ಸತ್ಕಾರ, ರಾಜಮರ್ಯಾದೆಯಲ್ಲಿ ಆತನನ್ನು ಗೌರವಿಸಲಾಗ್ತದೆ. ಯಾದವ ಯದುವೀರ, ವೃಷ್ಣಿವಂಶ ಕುಲ ಪ್ರದೀಪಕ, ಹೀಗೆ ಆತನನ್ನ ಅಲ್ಲಿ, ಆತನ ಸುತ್ತ ರುಕ್ಮಿಣಿ, ಸತ್ಯಭಾಮೆ, ಹೀಗೆ ಇನ್ನಿತರ ಸಾವಿರಾರು ರಾಣಿಯರಿದ್ದಾರೆ. ಆತನ ತಂದೆ ತಾಯಿ ಆದಂತಹ ದೇವಕಿ, ವಸುದೇವರು, ಉಗ್ರಸೇನ, ರೋಹಿಣಿ, ಹೀಗೆ ಉದ್ಭವ, ಸಾತ್ಯಕಿ, ಅನೇಕರು, ಇವರೆಲ್ಲರೂ ಕೂಡ ಅಲ್ಲಿ ಆತನ ಸೇವೆಯಲ್ಲಿ ನಿರತರಾಗಿರ್ತಾರೆ. ದ್ವಾರಕಾಧಾಮ. ಇದಕ್ಕೂ ಮಿಗಿಲಾಗಿ ಇನ್ನೊಂದು ವಿಶೇಷವಾದಂತಹ ಧಾಮವಿದೆ, ಅದುವೇ ವೃಂದಾವನ. ಆ ಮಥುರೆ ಪ್ರದೇಶದಲ್ಲಿ ಬರುವಂತಹ ಆ ವೃಂದಾವನದಲ್ಲಿ ಶ್ರೀಕೃಷ್ಣ ಒಬ್ಬ ಹಸುಗಳನ್ನ ಮೇಯಿಸುವಂತಹ ಗೋಪಾಲನಂತೆ ಕಾಣಸಿಗ್ತಾನೆ. ದ್ವಿಭುಜ ರೂಪ, ಸಾಮಾನ್ಯ ಹಳ್ಳಿಯ ಹುಡುಗನಂತೆ, ಆದರೆ ಅತ್ಯಂತ ಆಕರ್ಷಕ, ಮನಮೋಹಕ. ಆತನ ದೃಶ್ಯ ಅಥವಾ ಆತನನ್ನು ನೋಡುವುದೇ ಒಂದು ಮಹಾನ್ ಉತ್ಸವ. ಅಲ್ಲಿರುವ ಎಲ್ಲ ಭಕ್ತರು ಆತನನ್ನು ಕಂಡು ಅತ್ಯಂತ ಆಕರ್ಷಿತರಾಗ್ತಾರೆ. ಅಲ್ಲಿ ಗೌರವ, ಮರ್ಯಾದೆ, ಅತ್ಯಂತ ಏನು ಹೇಳ್ತಾರೆ, ರಾಜಮರ್ಯಾದೆ, ವೈಭವ, ಇವಕ್ಕಿಂತ ಹೆಚ್ಚಾಗಿ ಮಾಧುರ್ಯ, ಅತ್ಯಂತ ನಿಕಟ, ನೈಸರ್ಗಿಕ ಪ್ರೀತಿ, ಈ ರೀತಿಯಾದಂತಹ ಭಾವನೆಗಳು. ಶ್ರೀಕೃಷ್ಣನನ್ನ ಅವರು ಈತ ನಮ್ಮವನು, ಈತ ನಮ್ಮ ಕುಲದವನು, ನಮ್ಮ ಹಳ್ಳಿಯವನು, ಈತ ನಮ್ಮವನು, ಈ ರೀತಿಯ ಮಮಕಾರದಲ್ಲಿ ಅವರು ಅತ್ಯಂತ ಪ್ರೀತಿಯಲ್ಲಿ ಅವರು ಆತನ ಸೇವೆಯನ್ನ ಮಾಡ್ತಾರೆ. ಹೀಗೆ ಭಗವಂತನ ಧಾಮಗಳು ಅನೇಕ. ಹೇಳ್ಬೇಕಂದ್ರೆ ಭೌತಿಕ ಅಸ್ತಿತ್ವಕ್ಕಿಂತ ಮಿಗಿಲಾಗಿ ಆಧ್ಯಾತ್ಮಿಕ ಅಸ್ತಿತ್ವ ಅಥವಾ ಜಗತ್ತು ಇದೆ. ಅಲ್ಲಿ ಅನಂತ ಲೋಕಗಳಿವೆ, ಅನಂತ ವೈಕುಂಠ ಜಗತ್ತುಗಳು. ಆ ಅನಂತ ವೈಕುಂಠ ಜಗತ್ತುಗಳಲ್ಲಿ ನಾವು ಈಗ ಅಯೋಧ್ಯೆಯನ್ನ ನೋಡಿದ್ವಿ ಅಲ್ವೇ, ಅದಾದ ಮೇಲೆ ದ್ವಾರಕೆಯನ್ನ ಕಂಡ್ವಿ, ಅದಾದ ಮೇಲೆ ವೃಂದಾವನವನ್ನ ಕಂಡ್ವಿ. ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮ ವರ್ಣಿಸ್ತಾನೆ ಆ ಭಗವಂತನ ಆ ದಿವ್ಯ ಜಗತ್ತನ್ನ. ಶ್ರೀಯ ಕಾಂತ ಕಾಂತ ಪರಮ ಪುರುಷ ಕಲ್ಪತರವೋ. ಅಲ್ಲಿರುವಂತಹ ಆ ಜಗತ್ತಿನ ನಿವಾಸಿಗಳೇನಿದ್ದಾರೆ, ಅವರು ಗೋಪಿಕೆಯರು, ಅವರು ಲಕ್ಷ್ಮಿಯರು. ಕಾಂತ ಪರಮ ಪುರುಷ, ಆ ಏಕೈಕ ಆ ಪರಮ ಆತ ಆ ಶ್ರೀಕೃಷ್ಣ. ಕಲ್ಪತರವೋ ದ್ರುಮಾ ಭೂಮಿಶ್ಚಿಂತಾಮಣಿ ಗಣಮಯೀ ತೋಯಮೃತಂ. ಅಲ್ಲಿರುವ ಪ್ರತಿ ವೃಕ್ಷ ಅದು ಕಲ್ಪತರುವಿನಂತೆ, ಎಲ್ಲ ಇಚ್ಛೆಗಳನ್ನು ಪೂರೈಸುವಂಥದ್ದು. ಅಲ್ಲಿಯ ಭೂಮಿಯ ಕಣ ಅದು ಚಿಂತಾಮಣಿಯಂತೆ. ಭೂಮಿಶ್ಚಿಂತಾಮಣಿ ಗಣಮಯೀ ತೋಯಂ ಅಮೃತಂ. ಅಲ್ಲಿಯ ನೀರು ಅಮೃತದಂತೆ. ಕಥಾಗಾನಂ, ಅಲ್ಲಿಯ ಮಾತುಗಳು ಹಾಡು. ನಾಟ್ಯಂ ಗಮನಂ
ಪ್ರತಿಯೊಂದು ನಡೆ ಅದು ನೃತ್ಯ. ಅಪಿ ವಂಶಿ ಪ್ರಿಯ ಸಖಿ, ಭಗವಂತನ ಅತ್ಯಂತ ಪ್ರಿಯ ಸಂಗಾತಿ ಎಂದರೆ ಆತನ ಆ ಮುರಳಿ ವಂಶಿ ಕೊಳಲು. ಹೀಗೆ ಆ ಜಗತ್ತು ಚಿದಾನಂದ ಜ್ಯೋತಿ ಪರಮಪಿ, ಅದು ಅತ್ಯಂತ ಉತ್ಕೃಷ್ಟವಾದಂತಹ ಚಿತ್ ಆನಂದ ಸತ್ ಆ ಧಾಮ, ಪರಮಜ್ಯೋತಿ ಜ್ಯೋತಿ ಪರಮಪಿ ತದ್ ಆಸ್ವಾದ್ಯಮಪಿ ಚ. ಸೊ ಬ್ರಹ್ಮ, ಆದಿ ದೇವನಾದಂತಹ ಬ್ರಹ್ಮ, ಆತ ಭಗವಂತನ ಧಾಮದ ಪರಿಚಯವನ್ನ ತನ್ನ ವಿಶೇಷ ಸ್ತುತಿಯಲ್ಲಿ ಹೇಳಿದ್ದಾನೆ. ಸೊ ಹೀಗೆ ಭಗವಂತನ ಧಾಮದ ಪರಿಚಯ ಭಗವದ್ಗೀತೆಯ ಆ ಪುರುಷೋತ್ತಮ ಯೋಗದ 6ನೇ ಶ್ಲೋಕ, ಅಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಹೇಗೆ ತನ್ನ ಧಾಮ ಸ್ವಯಂ ಪ್ರಕಾಶಮಾನವಾಗಿದೆ. ಆ ಜಗತ್ತನ್ನು ತಲುಪಿದ ವ್ಯಕ್ತಿ ಮತ್ತೆ ಈ ಜಾಗಕ್ಕೆ, ಈ ಭೌತಿಕ ಜಗತ್ತಿಗೆ ಮರಳುವ ಯಾವುದೇ ಅವಶ್ಯಕತೆ ಇರೋದಿಲ್ಲ, ಯಾವುದೇ ಇಚ್ಛೆಯೂ ಇರೋದಿಲ್ಲ. ಶ್ರೀಲ ಪ್ರಭುಪಾದರು ಒಂದು ಸುಂದರವಾದಂತಹ ಕಥೆಯನ್ನ ಹೇಳ್ತಾರೆ, ಹೇಗೆ ಒಬ್ಬ ವ್ಯಕ್ತಿ ಭಗವಂತನನ್ನ ಕಾಣಲಿಕ್ಕೆ ಅತ್ಯಂತ ಕಾತುರತೆಯಲ್ಲಿ ಇರಬೇಕು ಅಂತ. ಒಂದು ಪ್ರವಚನದಲ್ಲಿ ಅವರು ಹೇಳಿದರು ಇದು. ಏನಿದು? ಒಂದು ಸಮಯದಲ್ಲಿ ಒಬ್ಬ ವ್ಯಕ್ತಿ, ಆತ ಒಬ್ಬ ಕಳ್ಳ ಏನ್ ಮಾಡ್ತಾನೆ? ಎಲ್ಲಿ ಸಂಪತ್ತಿದೆಯೋ ಅದನ್ನ ಲೂಟಿ ಮಾಡ್ತಾನಲ್ವಾ, ಕಳ್ಳತನ ಮಾಡ್ತಾನೆ. ಆತ ಅತ್ಯಂತ ಶ್ರೀಮಂತನಾಗಬೇಕು ಅಂತ ಹೇಳಿ ಬಯಸಿ ಆತ ಪ್ಲಾನ್ ಮಾಡ್ತಾ ಇದ್ದ. ಆತ ಪ್ಲಾನ್ ಮಾಡಬೇಕಾದ್ರೆ ಅಲ್ಲಿ ಒಂದು ಜಾಗದಲ್ಲಿ ಹರಿಕಥೆ ನಡೀತಾ ಇತ್ತು. ಅಲ್ಲಿ ಹರಿಕಥೆಯನ್ನ ಹೇಳ್ತಾ ಇದ್ದಂತಹ ಒಬ್ಬ ಕಥಾವಾಚಕ ಏನಿದ್ದಾನೆ, ಆತ ಹೇಳ್ತಾನೆ, ಅತ್ಯಂತ ಶ್ರೀಮಂತ ಅಂದರೆ ಆ ಶ್ರೀಕೃಷ್ಣ. ಈ ಜಗತ್ತಿನಲ್ಲಿರುವ ಎಲ್ಲ ಸಂಪತ್ತು ಆ ಶ್ರೀಕೃಷ್ಣನದ್ದು. ವಿಶೇಷವಾಗಿ ಆ ವೃಂದಾವನದಲ್ಲಿರುವ ಕೃಷ್ಣ, ಆತ ಎಷ್ಟು ಉತ್ಕೃಷ್ಟವಾದಂತಹ ಅತ್ಯಂತ ಮೌಲ್ಯವಾದಂತಹ ಆ ಆಭರಣಗಳನ್ನು ತೊಟ್ಟಿದ್ದಾನೆ. ಆತನ ಆ ಸುಂದರ ಕೌಸ್ತುಭ ಮಣಿ, ಆತನ ಕುಂಡಲಗಳು, ಆತನ ಆಭರಣಗಳು, ಅಷ್ಟೇ ಅಲ್ಲದೆ ಆತನ ಸೌಂದರ್ಯ, ಆ ವನಮಾಲೆ, ಅವೆಲ್ಲವನ್ನ ವರ್ಣಿಸ್ತಾ ಇದ್ದಾನೆ. ಯಾರು ವರ್ಣಿಸ್ತಾ ಇದ್ದಾರೆ? ಹರೇ ಕೃಷ್ಣ. ಯಾರು ವರ್ಣಿಸ್ತಾ ಇದ್ರು? ಹರಿಕಥೆ ದಾಸರು. ಹರಿಕಥೆಯನ್ನ ಹೇಳ್ತಾ ಇದ್ದವ್ರು. ಅಲ್ಲಿ ಕೂತಿರುವಂತವ್ರು ಅನೇಕರು. ಅದರಲ್ಲಿ ಈ ಕಳ್ಳನು ಕೂತ್ಕೊಂಡಿದ್ದಾನೆ. ಆತ ಕೇಳ್ತಾ ಇದ್ದಾನೆ, ಓಯ್, ನಾನು ಶ್ರೀಮಂತನಾಗಬೇಕು ಅಂತ ಬಯಸಿದ್ದೀನಿ. ಆ ಒಂದು ಕಳ್ಳತನ ಮಾಡಿಬಿಟ್ರೆ, ಈ ವ್ಯಕ್ತಿ, ಈ ಕೃಷ್ಣನ ಸಂಪತ್ತನ್ನು ನಾನು ಕಳ್ಳತನ ಮಾಡಿಬಿಟ್ರೆ ಮತ್ತೆ ಜೀವನದಲ್ಲಿ ಕಳ್ಳತನ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಹೋ ಎಲ್ಲಿ ಸಿಗ್ತಾನೆ ಸ್ವಾಮಿ ಆ ಶ್ರೀಕೃಷ್ಣ ಅಂತ ಹೇಳಿ ಆತ ಕೇಳಿದಂತೆ. ಆ ವ್ಯಕ್ತಿ, ಕಥಾವಾಚಕ ಹೇಳ್ತಾನೆ, ಆತನ ಜಗತ್ತು ಅದು ವೃಂದಾವನ. ಈ ಜಗತ್ತಿಗೆ ಆತ ಅವತರಿಸಿ ಬಂದಾಗ ತನ್ನ ಧಾಮವನ್ನು ಕೂಡ ಈ ಜಗತ್ತಿಗೆ ಆತ ಕರೆತಂದ. ಆ ಜಗತ್ತು ಇಲ್ಲಿ ಮಥುರಾ ಪ್ರದೇಶ, ಆ ಉತ್ತರ ಪ್ರದೇಶದ ಆ ಧಾಮವಾದಂತಹ ಮಥುರೆ, ಅಲ್ಲಿಯ ಆ ವೃಂದಾವನ ಎನ್ನುವ ಹಳ್ಳಿ, ಅಲ್ಲಿ ಆ ಆಧ್ಯಾತ್ಮಿಕ ಜಗತ್ತು ಕೂಡ ಅವತರಿಸಿದೆ. ಅಲ್ಲಿ ಶ್ರೀಕೃಷ್ಣ ಈಗಲೂ ಕಾಣಸಿಗ್ತಾನೆ ಅಂತ ಹೇಳ್ದ. ಆಗ ಅದನ್ನ ಕೇಳ್ಬಿಟ್ಟು ಈ ಕಳ್ಳನಿಗೆ ಅತ್ಯಂತ ಒಂದು ರೀತಿ ಲೋಭ ಉಂಟಾಯಿತು. ಓಹೋ, ಆಯ್ತು, ನಾನು ಇವತ್ತೇ ಗಾಡಿ ಕಟ್ಕೊಂಡು ಅಥವಾ ಗಾಡಿಯಲ್ಲಿ ಕೂತ್ಕೊಂಡು ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ತಯಾರಾಗ್ಬಿಟ್ಟ. ಆ ಕಥಾವಾಚಕರ ಉಪನ್ಯಾಸವನ್ನು ಅತ್ಯಂತ ಶ್ರದ್ಧೆಯಿಂದ, ವಿಶ್ವಾಸದಿಂದ ಕೇಳಿದ. ಆತ ಈಗ ಹೊರಟಿದ್ದಾನೆ. ಎಲ್ಲಿಗೆ ಹೊರಟಿದ್ದಾನೆ? ಹರೇ ಕೃಷ್ಣ, ಎಲ್ಲಿಗೆ ಹೊರಟಿದ್ದಾನೆ? ವೃಂದಾವನಕ್ಕೆ ಹೊರಟಿದ್ದಾನೆ. ಕೃಷ್ಣನನ್ನ ನೋಡ್ಬೇಕು ನಾನು, ಎಲ್ಲಿದ್ದಾನೆ ಕೃಷ್ಣ ಅಂತ ಅಲ್ಲಿ ಹೋಗಿ ಕೇಳಿದಾಗ ಅವ್ರು ಹೇಳಿದ್ರು, ಓ, ಕೃಷ್ಣ ಇಲ್ಲಿ ಗೋವರ್ಧನದಲ್ಲಿ ಇರ್ತಾನೆ, ಆತನ ಲೀಲೆ ಸ್ಥಾನಗಳು ಇಲ್ಲಿವೆ ಅಂತ ಅಲ್ಲಿರೋರೆಲ್ಲ ಹೇಳಿದ್ರು. ಆಗ ಅವನು ಉತ್ಸಾಹದಿಂದ ಕೃಷ್ಣನನ್ನ ಹುಡುಕ್ತಾ ಇದ್ದಾನೆ. ಕೃಷ್ಣ ಎಲ್ಲಿದ್ದೀಯಾ? ಕೃಷ್ಣ ಎಲ್ಲಿದ್ದೀಯಾ? ಕೃಷ್ಣ ಹೀಗೆ ಕೇಳ್ತಾ ಇದ್ದಾನೆ, ಹುಡುಕ್ತಾ ಇದ್ದಾನೆ. ಅತ್ಯಂತ ಉತ್ಕಂಠ ಭಾವದಲ್ಲಿ ಆತ ಅರಸುತ್ತಾ ಇದ್ದಾನೆ. ಆಗ ಅಲ್ಲಿ ಅನೇಕ ದಿನಗಳವರೆಗೆ ಅತ್ಯಂತ ಉತ್ಕಂಠೆಯಲ್ಲಿ ಆತ ಅರಸ್ತಾ ಇರಬೇಕಾದ್ರೆ ಒಂದು ದಿನ ಆತನಿಗೆ ಆತನ ಆ ಭಗವಂತನ ಚಿಂತನೆಯ ಕಾರಣದಿಂದ ಆತನ ಚಿತ್ತ, ಆತನ ಪ್ರಜ್ಞೆ ಶುದ್ಧವಾಯಿತು. ನೋಡಿ, ಭಗವಂತನ ಸ್ಮರಣೆ ಮಾಡೋದ್ರಿಂದ ವ್ಯಕ್ತಿಯ ಚಿತ್ತ ಶುದ್ಧವಾಗತ್ತೆ. ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದನೇ ಸಾಧ್ಯ ಆಗತ್ತೆ ಇದು.
ಭಗವಂತನ ದರ್ಶನಕ್ಕೂ ಮುಂಚೆ ಆತನ ಕೇವಲ ನಾಮಸ್ಮರಣೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದನ್ನು ಮಾಡೋದ್ರಿಂದ ವ್ಯಕ್ತಿಯ ಚಿತ್ತ ಶುದ್ಧವಾಗತ್ತೆ. ಚೇತೋ ದರ್ಪಣ ಮಾರ್ಜನಂ ಅಂತ ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ. ಸೊ ಹೀಗೆ ಈ ವ್ಯಕ್ತಿ ಭಗವಂತನ ಸ್ಮರಣೆ ಮಾಡ್ತಾ 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 ಆತನ ಚಿತ್ತ ಶುದ್ಧವಾಗ್ತಾ ಇದೆ. ಆಗ ಶ್ರೀಕೃಷ್ಣ ಆತನ ಮುಂದೆ ಬಂದ, ಒಬ್ಬ ಸಣ್ಣ ಗೋಪ ಬಾಲಕನಂತೆ. ಆತನನ್ನು ಕಂಡು ಓ ಈತನೇ ಇರಬೇಕು ಅಂತ ಹೇಳಿ ಆ ಕೃಷ್ಣನ ಬಾಪ ಇಲ್ಲಿ ಬಾಬಾ ಅಂತ ಹೇಳಿ ಆತನನ್ನ ಓಲೈಸ್ತಾ, ನಿನ್ನ ಆಭರಣಗಳೆಲ್ಲ ನನಗೆ ನೀಡ್ತೀಯಾ? ಇವತ್ತು ನಾನು ಕೊಡೋದಿಲ್ಲ, ನಮ್ಮ ತಾಯಿ ಹಾಗೆ ಎಲ್ಲ ನೀಡ್ಬಿಟ್ರೆ ಆಕೆ ಬೈತಾಳೆ. ನಾಳೆ ಬರ್ತೀನಿ ಅಂತ ಹೇಳಿ ಆ ಹುಡುಗ ಅಲ್ಲಿಂದ ಹೋಗ್ಬಿಟ್ಟ. ಆದರೆ ಮತ್ತೆ ನಾಳೆ ಬರ್ತಾನಲ್ವಾ, ಆಯ್ತು ಕಾಯ್ತೀನಿ ಅಂತ ಹೇಳಿ ಈ ಕಳ್ಳ ಅಲ್ಲಿ ಕಾಯ್ತಾ ಇದ್ದ. ವಿಶೇಷವಾಗಿ ಆತನ ಆ ದರ್ಶನ, ಆ ಗೋಪ ಬಾಲಕ ಅವನು ಯಾರು? ಶ್ರೀಕೃಷ್ಣನೇ ಅಲ್ವಾ. ಆತನನ್ನು ಕಂಡಿರುವ ಆ ದರ್ಶನದ ಅಭಿಲಾಷೆ ಮತ್ತೆ ಮತ್ತೆ ಹೆಚ್ಚಾಗ್ತಾ ಇತ್ತು. ಹಾಗಾಗಿ ಆತನ ಅಭಿಲಾಷೆಯಲ್ಲೇ ದಿನ ರಾತ್ರಿ ಕಳೀತಾ ಇದ್ದಾನೆ. ಅದಾದ ಮೇಲೆ ಕೃಷ್ಣ ಮತ್ತೆ ಮತ್ತೆ ಪ್ರತಿದಿನ ಬರ್ತಾ ಇದ್ದ ಆತನ ಜೊತೆ. ಅನೇಕ ಕಾಲದವರೆಗೆ ಆತ ಅನೇಕ ಒಂದು ರೀತಿ ವಿಶೇಷವಾದ ಮಾತುಗಳು ಹೇಳ್ತಾ ಇದ್ದ. ಈ ಕಳ್ಳ ಆತನ ಸಂಪತ್ತನ್ನು, ಆತನ ಆಭರಣಗಳನ್ನ ದೋಚಲಿಕ್ಕೆ ವಿಶೇಷವಾದ ಮಾತುಗಳನ್ನು ಹೇಳ್ತಾ ಇದ್ದಾದ್ರೆ ಕೃಷ್ಣ ಮಾತಿನಲ್ಲೇ ಮೋಡಿ ಮಾಡಿಬಿಟ್ಟು ಮತ್ತೆ ಹೋಗ್ಬಿಡ್ತಾ ಇದ್ದ, ನಾಳೆ ಬರ್ತೀನಿ ಅಂತ. ಹೀಗೆ ಪ್ರತಿದಿನ ಈ ಕಳ್ಳ ಕೃಷ್ಣನನ್ನ ಭೇಟಿಯಾಗ್ತಾ ಇದ್ದಾನೆ. ಆದರೆ ಆತನ ಆಭರಣಗಳನ್ನು ಲೂಟಿ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಆತನಲ್ಲಿ ಅತ್ಯಂತ ಆಕರ್ಷಿತನಾಗ್ತಾ ಇದ್ದಾನೆ. ಹೀಗೆ ದಿನ ಕಳೆದಂತೆ ಭಗವಂತ ಆತನ ದರ್ಶನವನ್ನು ನೀಡ್ತಾ ಇದ್ದಾನೆ. ಕ್ರಮೇಣವಾಗಿ ಈ ಕಳ್ಳನ ಹೃದಯದಲ್ಲಿ ಆ ಕಳ್ಳತನದ ಆಸಕ್ತಿಯೇ ಹೋಗ್ಬಿಡ್ತು. ನೋಡಿ, ಭಗವಂತ ತನ್ನ ದರ್ಶನದ ಸುಖವನ್ನ ನೀಡಿ ಆ ಕಳ್ಳನ ಹೃದಯವನ್ನೇ ಕದ್ದು ಬಿಟ್ಟ. ಕೃಷ್ಣ ಮಹಾನ್ ಕಳ್ಳ. ಸೊ ಕೃಷ್ಣನನ್ನ ಕಾಣುವಂತಹ ಅಭಿಲಾಷೆ ಉಳ್ಳವರು ತಮ್ಮ ಎಲ್ಲ ಭೌತಿಕ ಅನರ್ಥಗಳನ್ನ ಕಳ್ಕೊಂಡ್ಬಿಡ್ತಾರೆ. ಇದು ಒಳ್ಳೇದು ಕೆಟ್ಟದು? ಹರೇ ಕೃಷ್ಣ. ಒಳ್ಳೇದು. ಈ ರೀತಿಯಾಗಿ ನಾವು ಒಂದು ರೀತಿ ಕಳ್ಳತನಕ್ಕೊಳಗಾದ್ರೂ ಕೂಡ ಇದು ಬಹಳ ಒಳ್ಳೇದು. ಸೊ ಹೀಗೆ ಈ ವ್ಯಕ್ತಿ ಭಗವಂತನ ಭಕ್ತನಾದ. ಪ್ರಭುಪಾದರು ಈ ಕಥೆ ಹೇಳ್ತಾರೆ. ಇದು ಕಟ್ಟುಕಥೆ ಅಲ್ಲ, ಇದು ನಿಜ ಕಥೆ. ಸೊ ಹೀಗೆ ಭಗವಂತನನ್ನ ಕಾಣುವಂತಹ ಅಭಿಲಾಷೆಯನ್ನ ಬೆಳೆಸ್ಕೊಳ್ಬೇಕು. ಭಗವಂತನ ಧಾಮದ ಬಗ್ಗೆ ಈ ವರ್ಣನೆಯನ್ನ ಕೇಳಿದ ಮೇಲೆ ನಾವು ಅತ್ಯಂತ ಒಂದು ರೀತಿಯ ರೋಮಾಂಚನವನ್ನ ಅನುಭವಿಸ್ತಾ ಆಕರ್ಷಿತರಾಗಬೇಕು. ಹೌದು, ಭಗವಂತನನ್ನ ಕಾಣಬೇಕು ಅಂತ. ಆಗ ನಾವು ಈ ಜಗತ್ತನ್ನ ತೊರಿಲಿಕ್ಕೆ ತಯಾರಾಗ್ತೀವಿ. ಆಗ ನಮಗೆ ಈ ಜಗತ್ತಿನ ಆಸಕ್ತಿಗಳು ಕ್ಷುಲ್ಲವಾಗ್ತವೆ. ಇಲ್ಲಾಂದ್ರೆ ಈ ಜಗತ್ತನ್ನು ಬಿಡೋಕೆ ನಮಗೆ ಆಸೆನೇ ಇರೋದಿಲ್ಲ. ಹೌದ್ ತಾನೆ? ಸೊ ಹೀಗೆ ಭಗವಂತನ ವರ್ಣನೆಯನ್ನ ಗುರುಮುಖೇನ ಶ್ರೀಲ ಪ್ರಭುಪಾದರ ಮೂಲಕ ನಾವು ಕೇಳಿದಾಗ, ವಿಶೇಷವಾಗಿ ನಾಮಸ್ಮರಣೆ ಮಾಡೋದ್ರಿಂದ ನಾವು ಆತನಲ್ಲಿ ಆಕರ್ಷಿತರಾಗಿ ಈ ಜಗತ್ತಿನ ಕುರಿತಾಗಿ ಅನಾಸಕ್ತಿಯನ್ನು ಬೆಳೆಸ್ಕೊಳ್ತಾ ನಾವು ಜೀವನವನ್ನ ಸಾರ್ಥಕ ಬಳಸ್ತಾ ಹೋಗ್ಬೋದು. ಇದರ ಕುರಿತಾಗಿ ಇನ್ನಷ್ಟು ವರ್ಣನೆಯನ್ನ ನೀವು ಪ್ರಭುಪಾದರ ಆ ಭಗವದ್ಗೀತೆ ಯಥಾರೂಪದಲ್ಲಿ 15ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಇನ್ನಷ್ಟು ಕಾಣಬಹುದು. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದ್ದರೆ ಕೇಳಬಹುದು. ನಾಳೆ ನಮ್ಮ ಚರ್ಚೆಯಲ್ಲಿ ನಾವು ವಿಶೇಷವಾದಂತಹ ವಿಭಾಗ ಈ ಅಧ್ಯಾಯದಲ್ಲಿ ಪ್ರಾರಂಭ ಆಗುತ್ತೆ. ಇಲ್ಲಿವರೆಗೆ ನಾವೇನೆಲ್ಲ ನೋಡಿದ್ವಿ? ಈ ಜಗತ್ತು ಹೇಗಿದೆ, ಈ ಜಗತ್ತಿನ ಲಕ್ಷಣಗಳು ಏನು, ಆನಂತರ ಈ ಜಗತ್ತಿನ ಈ ದುಃಖದಿಂದ ನಾವು ಹೇಗೆ ಮೇಲೆ ಏಳಬೇಕು, ಈ ಜಗತ್ತನ್ನ ವ್ಯಾಮೋಹವನ್ನು ನಾವು ಹೇಗೆ ಕಡಿಬೇಕು, ಅದಾದ್ಮೇಲೆ ಎಲ್ಲಿ ಹೋಗಬೇಕು, ಅದಕ್ಕೆ ಯಾವ ಗುಣಗಳನ್ನು ಬೆಳೆಸ್ಕೋಬೇಕು ಅಂತ ನೋಡಿದ್ವಿ ಅಲ್ವಾ. ಈಗ ಮುಂದಿನ ಒಂದು ಶ್ಲೋಕದಲ್ಲಿ ಭಗವಂತ ಈ ಲೋಕದಲ್ಲಿ ನಾವು ಯಾಕೆ ಸಿಲುಕಿ ಹಾಕಿಕೊಂಡಿದ್ದೀವಿ, ನಾವು ಈ ಬಂಧನದಲ್ಲಿ ಹೇಗೆ ಬಂದಿದ್ದೀವಿ, ಇದರಿಂದ ಹೇಗೆ ಹೊರ ಹೋಗ್ಬೇಕಂತ ಇನ್ನಷ್ಟು ವಿವರಗಳನ್ನು ಹೇಳ್ತಾನೆ. ಅದನ್ನು ನಾಳೆ ಶ್ಲೋಕದಿಂದ ನೋಡೋಣ. ತಮ್ಮೆಲ್ರಿಗೂ ಧನ್ಯವಾದ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರಿಗೆ